ಅದೇ ಇರೋದು ಫಸ್ಟ್ ನೀವು ಹಾಡ್ತಾ ಬಂದ್ರಿ ಎಲ್ಲ ಆದಾಗ ಫಸ್ಟ್ ಅವಕಾಶ ಅನ್ನೋದು ಸಿಗುತ್ತೆ ಹೌದು. ಇವತ್ತು ಸಿನಿಮಾಗೆ. ಹ್ಮ್. ಆ ಅವಕಾಶ ಸಿಕ್ಕಿದ ಹಾಡು ಯಾವುದು? ಆ ಹಾಡು ನಿಮ್ಗೆ ಎಷ್ಟು ಜನಪ್ರಿಯತೆ ತಂದ್ಕೊಡ್ತು? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ನನಗೆ ಸಿನಿಮಾ ಅಂತ ಅವಕಾಶ ಬಂದಿದ್ದು ಹಂಸಲೇಖ ಸರಿಂದ Okay. ಹಾಡೋದಕ್ಕೆ ಕೂಡ. ತುತ್ತೂರಿ ಅನ್ನೋ ಒಂದು ಮಕ್ಕಳ ಸಿನಿಮಾ ಬಂದಿತ್ತು, ಅದರಲ್ಲಿ ನಾನು ಆಕ್ಟ್ ಕೂಡ ಮಾಡಿದ್ದೆ. 5 ಹಾಡುಗಳನ್ನ ಹಾಡಿದ್ದೆ. ಓ ಫಸ್ಟ್ ಸೊ ಫಸ್ಟ್ ಟೈಮ್ ಅದು. ಬಟ್ ಫಸ್ಟ್ ರೆಕಾರ್ಡ್ ಮಾಡಿದ್ದು ನಾನು ಹಂಸಲೇಖ ಸರ್ ಸ್ಟುಡಿಯೋಲೆ. ಬಟ್ ಒಂದು ಕ್ಯಾಸೆಟ್ಗೆ ಒಂದು ಆಲ್ಬಮ್ ತರ ಅವಾಗ ಮಾಡಿದ್ರು. ವಿ ಶ್ರೀಧರ್ ಸಂಭ್ರಮ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಅದಕ್ಕೆ. ಮಕ್ಕಳಿಂದ ಮಕ್ಕಳಿಗಾಗಿ ಗಣೇಶ ಅಂದ್ಬಿಟ್ಟು ಗಣೇಶನ್ ಬಗ್ಗೆ ಒಂದಷ್ಟು ಹಾಡುಗಳು. ಸೊ ಅದು ಅವಾಗ ತಿರ್ಗಾ ಮತ್ತೆ ನಾನು ಈಗ ಇಂಜಿನಿಯರಿಂಗ್ ಮುಗಿಸಿ ಬಂದ ಮೇಲೆ ನನಗೆ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ಎಮಿಲ್ ಅವರು, ಮ್ಯೂಸಿಕ್ ಡೈರೆಕ್ಟರ್ ಎಮಿಲ್ ಅವರು, ನಮ್ಮ ಜಿಂಕೆ ಮರಿನ ಎಲ್ಲ ಮಾಡಿದಾರಲ್ಲ, ಅವ್ರದ್ದು ಒಂದು ಧೈರ್ಯಂ ಅಂತ ಒಂದು ಸಿನಿಮಾ ಬಂತು, ಅಜಯ್ ರಾವ್ ಅವ್ರದ್ದು. ಸೊ ಆ ಸಿನಿಮಾಲಿ ನನಗೆ ಮೊದಲು ಅವರು ಹಾಡಿಸಿದ್ದು, ಕಮರ್ಷಿಯಲ್ ಸಿನಿಮಾ. ಕಮರ್ಷಿಯಲ್ ಸಿನಿಮಾಗೆ ಅವರು ಹಾಡಿಸಿದ್ದು. ಅದಕ್ಕೆ ಮುಂಚೆ ನನಗೆ ಫಸ್ಟ್ ಸೀರಿಯಲ್ ಅಲ್ಲಿ ಕೊಟ್ಟಿದ್ದು ವಿ ಮನೋಹರ್ ಸರ್. ಆಗ ಒಂದು ಅಸಾಧ್ಯ ಅಳಿಯಂದ್ರು ಅಂತ ಒಂದು ಸೀರಿಯಲ್ ಬಂದಿತ್ತು. ಸೊ ಅದರಲ್ಲಿ ಹಾಡಿಸಿದ್ರು, ಇದು ಟೈಟಲ್ ಟ್ರ್ಯಾಕ್ ಅದಕ್ಕೆ. ಆಮೇಲೆ ಅದು ಹಂಗೆ ಅದಾದ್ಮೇಲೆ ನನಗೆ ದೊಡ್ಡ ಬ್ರೇಕ್ ಅಂತ ಸಿಕ್ಕಿದ್ದು ಅಂದರೆ ತುಂಬ ಜನರ ಮೆಚ್ಚುಗೆ ಸಿಕ್ಕಿದ್ದು ಅಂಬಿನಿಂಗ್ ವಯಸ್ಸಾಯಿತು, ಅರ್ಜುನ್ ಸರ್ ಮ್ಯೂಸಿಕ್ಕು. ಸೊ ಅವರು ನನಗೆ ಅದರಲ್ಲಿ ಆಪರ್ಚುನಿಟಿ ಕೊಟ್ಟರು. ಸೊ ಹಾಗಾಗಿ ಅದರಲ್ಲಿ ಅಂಬರೀಷ್ ಸರ್ದು ಒಂದು ಮಾಂಟೇಜ್ ಸಾಂಗ್ ಬರುತ್ತೆ ಸೆಕೆಂಡ್ ಹಾಫಲ್ಲಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲವ್ ಟ್ರ್ಯಾಕ್, ಲವ್ ಮಾಂಟೇಜ್ ಸಾಂಗು. ಸೊ ಅದನ್ನ ಹಾಡೋ ಆಪರ್ಚುನಿಟಿ ಕೊಟ್ಟರು. ಸೊ ಅದ್ರ ನಂತರ ಅಗೇನ್ ಅರ್ಜುನ್ ಸರ್ರೇ ಏನೋ ನಮ್ಮ ದರ್ಶನ್ ಸರ್ ಸಿನಿಮಾಗೆ ರಾಬರ್ಟ್ ಬಾಬಾ ನಾರಡಿ ಟೈಟಲ್ ಟ್ರ್ಯಾಕ್ ಕೊಟ್ಟರು. ಅಲ್ಲಿಂದ ಅದ್ರ ನೆಕ್ಸ್ಟ್ ಇದಕ್ಕೆ ತಗೊಂಡೋಗಿದ್ದು, ನೆಕ್ಸ್ಟ್ ಸ್ಟೆಪ್ಪಿಗೆ ತಗೊಂಡೋಗಿದ್ದು ಹರಿ ಸರ್. ಸೊ ಅವ್ರಿಗೆ ಅವ್ರೆಂಥ ಲೆಜೆಂಡು ಅದು ಎಲ್ಲರಿಗೂ ಗೊತ್ತಿದೆ. ಅವ್ರ ಸಿನಿಮಾಲಿ ಹಾಡೋದೇ ಒಂಥರ ನಮಗೆ ಒಂಥರ ಏನೋ ಪುಣ್ಯ ಅದು. ಸೊ ಹಾಗಾಗಿ ಅವರು ಕಾಟೇರ, ಕ್ರಾಂತಿ ಇದರಲ್ಲಿ ಮತ್ತೆ ದರ್ಶನ್ ಸರ್ಗೋಸ್ಕರ ಹಾಡೋದಕ್ಕೆ ಅವಕಾಶ ಕೊಟ್ಟರು.